ಅಲೀಸ್ ಇನ್ ಬಾರ್ಡರ್ಲ್ಯಾಂಡ್ ಸೀಸನ್ 3. ಸೀಸನ್ 1 ಆ್ಯಂಡ್ ಸೀಸನ್ 2 ಆರ್ ಮಾಸ್ಟರ್ ಪೀಸಸ್. ನಾನು ನಾರ್ಮಲಿ ಮಾಸ್ಟರ್ ಪೀಸ್ ಅಂತ ಕರೆಯೋದು ಕಮ್ಮಿ, ಬಟ್ ಇವೆರಡು ಆ ಲೆವೆಲ್ನಲ್ಲಿ ಇದ್ವು ವಿತ್ ರೆಸ್ಪೆಕ್ಟ್ ಟು ದ ಗೇಮ್ಸ್, ಲಾಜಿಕ್, ಎಮೋಷನ್ಸ್, ಥ್ರಿಲ್ಲಿಂಗ್ ಮೂಮೆಂಟ್ಸ್, ಪ್ರತಿಯೊಂದರಲ್ಲೂ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್. ಗ್ರಾಫ್ ಕೆಳಗೆ ಇಳಿಯೋದೇ ಇಲ್ಲ. ಸೊ ಆಬ್ವಿಯಸ್ಲಿ ಇನ್ನೊಂದು ಸೀಸನ್ ಬರ್ತಾ ಇದೆ ಅಂದಾಗ ಐ ವಾಸ್ ಎಕ್ಸೈಟೆಡ್, ಸಖತ್ ಅಂತ. ಬಟ್ ಪ್ರಾಬ್ಲಮ್ ಏನಂದರೆ ಸೀಸನ್ 2 ಅಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಎಂಡ್ ಮಾಡ್ತಾರೆ. ಅಂದರೆ ಜೋಕರ್ ಕಾರ್ಡ್ ಬಗ್ಗೆ ಅಲ್ಲಿ ಹಿಂಟ್ ಕೊಡ್ತಾರೆ, ಬಟ್ ಸ್ಟಿಲ್ ಕ್ಯಾರೆಕ್ಟರ್ ಆರ್ಕ್ಸ್ ಅಂತ ತಗೊಂಡ್ರು, ಕಥೆಯ ಲಾಜಿಕ್ ಅಂತ ತಗೊಂಡ್ರು, ಅಲ್ಲಿ ಅದು ಕ್ಲೋಸ್ ಆಗಿತ್ತು. ಬಟ್ ಇಲ್ಲಿ ಇದೊಂಥರ ಕ್ಯಾಶ್ ಗ್ರ್ಯಾಬಿಂಗ್ ಆಗಿದೆಯಾ, ಬರೀ ದುಡ್ಡು ಮಾಡೋದಕ್ಕ, ಅಥವಾ ನೀಟಾಗಿ ಎಲ್ಲದನ್ನು ಕೊಟ್ಟಿರ್ತಾರ ಅಂತಲೂ ನೋಡಬೇಕಿತ್ತು. ಸೊ ನಾನು ನೋಡಿದ್ದಾಯ್ತು ಸೀರೀಸ್ನ. ಬನ್ನಿ ಹೇಗಿತ್ತು ಈ ಸೀರೀಸ್ ಮಾತಾಡ್ಕೊಂಡು ಬರೋಣ. ಸೊ ಇಲ್ಲಿನ ಪ್ಲಾಟ್ ವಿಚಾರಕ್ಕೆ ಬರೋದಾದ್ರೆ, ಆರಿಸು ಆ್ಯಂಡ್ ಯುಸಾಗಿ ಆ್ಯಂಡ್ ಇನ್ನೊಂದಷ್ಟು ಜನ ಸರ್ವೈವರ್ಸ್ ಹೊರಗೆ ಬಂದಿದ್ರು, ಆ್ಯಂಡ್ ಅದರಲ್ಲಿ ಒಂದಷ್ಟು ಜನ ಅಲ್ಲೇ ಉಳ್ಕೊಂಡಿದ್ರು ಕೂಡ. ಸೊ ಆರಿಸು ಆ್ಯಂಡ್ ಯುಸಾಗಿ ಒಳ್ಳೆ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ಈಗ ಯುಸಾಗಿ ಪ್ರೆಗ್ನೆಂಟ್ ಬೇರೆ, ಬಟ್ ಅಫ್ಕೋರ್ಸ್ ಇದು ಹೀಗೆ ಇರತ್ತಾ ಇರಲ್ಲ. ಅವರಿಬ್ರು ಕೂಡ ಈಗ ಮತ್ತೆ ಗೇಮ್ಸ್ ಒಳಗಡೆ ಇಳಿಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಸೊ ಅದು ಏನಕ್ಕೆ ಏನಾಯ್ತು ಇಲ್ಲಿ, ಈ ಸೀರೀಸ್ನಿಂದ ಈ ಅಣ್ತಮ್ಮಂದ್ರು ನೆಟ್ಫ್ಲಿಕ್ಸ್ ಅವ್ರು ಏನು ಮಾಡಿದ್ದಾರೆ ಅನ್ನೋದನ್ನೆಲ್ಲ ನೀವು ಸೀರೀಸ್ನಲ್ಲಿ ನೋಡಿ ತಿಳ್ಕೊಳ್ಬೇಕು. ಇನ್ನು ಇಲ್ಲಿ ಪಾಸಿಟಿವ್ಸ್ ನೆಗೆಟಿವ್ಸ್ ಅನ್ನೋದಕ್ಕಿಂತ ಓವರಾಲ್ ಆಗಿ ಸೀರೀಸ್ ಹೇಗಿದೆ ಹೇಳ್ಬಿಡ್ತೀನಿ ಬನ್ನಿ. ಗೇಮ್ಸ್ ಆರ್ ಗುಡ್. ಅಂದರೆ ಸ್ಕ್ವಿಡ್ ಗೇಮ್ಗಿಂತ ಅಲೀಸ್ ಇನ್ ಬಾರ್ಡರ್ಲ್ಯಾಂಡ್ ಏನಕ್ಕೆ ಇಷ್ಟ ಆಗುತ್ತೆ ಅಂದರೆ, ಅಲ್ಲಿ ಹ್ಯೂಮನ್ ಬಿಹೇವಿಯರ್ ಮೇಲೆ ಗೇಮ್ಸ್ಗಳು ಡಿಸೈನ್ ಆಗಿದ್ವು. ಸ್ವಲ್ಪ ಜಾಸ್ತಿನೇ ಬ್ಲಡ್ ಶೇಡ್, ಅಂದರೆ ಮನುಷ್ಯರನ್ನ ತಮ್ಮ ಕ್ರೂರತೆಯ ತುದಿಗೆ ಕರ್ಕೊಂಡು ಹೋಗಬೇಕು ಅನ್ನೋ ಥರ ಆ ರೀತಿ. ಬಟ್ ಇಲ್ಲಿ ಹಾಗಲ್ಲ. ಇಲ್ಲಿ ಇಟ್ಸ್ ಮೋರ್ ಆಫ್ ಲಾಜಿಕ್, ಇಟ್ಸ್ ಮೋರ್ ಆಫ್ ಡಿಫಿಕಲ್ಟಿ. ಆಲ್ಸೋ ಇಲ್ಲಿ ಟೀಮ್ ವರ್ಕ್ ಅನ್ನೋದಿರುತ್ತೆ, ಒಬ್ರಿಗೊಬ್ರು ಹೆಲ್ಪ್ ಮಾಡೋದು ಅನ್ನೋದಿರುತ್ತೆ. ಸೊ ಮೋರ್ ಆಫ್ ಹ್ಯುಮ್ಯಾನಿಟಿನ ಪ್ರಮೋಟ್ ಮಾಡೋ ಥರ ಇರುತ್ತವೆ ಗೇಮ್ಸ್. ಸೊ ಅದು ನನಗಿಷ್ಟ. ಇದರಲ್ಲಿ ಕ್ಯಾರೆಕ್ಟರ್ಸ್ನ ಬರೆಯೋದು ಕೂಡ ತೀರಾ ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ಸ್ನ ಬರೆಯೋದಿಲ್ಲ, ಜಸ್ಟ್ ಸಿಚುವೇಶನ್ ಆ ರೀತಿ ಅವರನ್ನು ಮಾಡ್ತು ಅನ್ನೋ ಮೆಸೇಜನ್ನು ಕೊಡೋದೇ ಇವರ ರೈಟಿಂಗಲ್ಲಿ ಇದ್ದದ್ದು. ಅದು ಇಲ್ಲೂ ಕಂಟಿನ್ಯೂ ಆಗಿದೆ. ಅದು ಕೊನೆ ತನಕನೂ ಇರುತ್ತೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಅಂದರೆ ಕೊನೆಯಲ್ಲಿ ಸಣ್ಣದಾಗಿ ಸರ್ಪ್ರೈಸಸ್ ಇದ್ದಾವೆ. ಮೇಜರ್ ಅಂತ ಏನಿಲ್ಲ, ಬಟ್ ಹಳೆ ಕ್ಯಾರೆಕ್ಟರ್ಸ್ನ ತಂದು ಅವರ ಲೈಫ್ ಬಗ್ಗೆ ಹೇಳಿದ್ದು. ಸೊ ಇದೊಂದು ಮೀನಿಂಗ್ಫುಲ್ ಎಂಡಿಂಗ್ನ ಕೊಡ್ತು ಇಡೀ ಸೀರೀಸ್ಗೆ ಅಂತ ಹೇಳ್ಬೋದು. ದಟ್ ವಾಸ್ ಗುಡ್. ಸೊ ಹ್ಯೂಮನ್ ಆ್ಯಂಗಲ್ ಏನಿದೆ ಅದು ಇಲ್ಲೂ ಇದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಹ್ಯೂಮನ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಚುವೇಶನ್ಸ್ನಲ್ಲಿ ಅವರಿಂದ ಒಂದಷ್ಟನ್ನು ನಮಗೆ ಹೇಳಿಸೋ ಹಾಗೆ, ವಿಚ್ ವಾಸ್ ಗುಡ್. ಇನ್ನು ದ ಗೇಮ್ಸ್, ಇಲ್ಲಿ ಗೇಮ್ಸ್ ಸ್ವಲ್ಪ ಕೈ ಮೀರಿ ಹೋಗಿದ್ದಾವೆ ಡಿಸೈನಲ್ಲೇನೆ. ಈ ಫಸ್ಟ್ 2 ಸೀಸನ್ಗಳಲ್ಲಿ ಅವೆಲ್ಲ ಗ್ರೌಂಡೆಡ್ ಆಗಿದ್ವು. ಅಂದರೆ ಒಂದು ಲಾಜಿಕ್ ಅಂತ ಇತ್ತು, ಒಂದು ಬೌಂಡ್ರಿ ಅಂತ ಇತ್ತು, ಇಷ್ಟು ಅಂತ. ಇಲ್ಲೂ ಇದೆ, ಬಟ್ ಸ್ಟಿಲ್ ಅವುಗಳ ಎಲಿಮೆಂಟ್ಸ್ ಏನಿದಾವೆ, ರೂಲ್ಸ್ ಏನಿದಾವೆ, ಅಫ್ಕೋರ್ಸ್ ಆ ಗೇಮ್ಗಳ ಮಧ್ಯ ಆಗುವಂಥದ್ದು, ಅವುಗಳನ್ನು ಸಾಲ್ವ್ ಮಾಡುವಂಥದ್ದು ಸ್ವಲ್ಪ ಫ್ಯಾಂಟಸಿ ಆಯಿತು ಅಂತ ಹೇಳ್ತೀನಿ. ಹೀಗಾಗತ್ತೆ ಅಂತ ನಾವೇ ಅನ್ಕೊಳ್ಬೇಕು ಅನ್ನೋ ಹಾಗೆ, ವಿಚ್ ಕುಡ್ ಹ್ಯಾವ್ ಬಿನ್ ಬೆಟರ್. ಪರ್ಸ್ನಲಿ ಈ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಲಾಜಿಕಲಿ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಅವೆಲ್ಲ ತುಂಬ ಹುಚ್ಚು ಮೊದಲಿಂದನೂ. ಸೊ ನನಗೆ ಅದಕ್ಕೇ ಈ ಸೀರೀಸ್ ತುಂಬ ಇಷ್ಟ ಆಗಿದ್ದು. ಅವು ಇಲ್ಲಿದ್ದಾವೆ, ಬಟ್ ಆಫ್ಟರ್ ಅ ಪಾಯಿಂಟ್ ಇವರು ಮ್ಯಾಜಿಕ್ ಕಡೆಗೆ ಹೋಗಿದ್ದಾರೆ. ಸೊ ದ್ಯಾಟ್ ಕುಡ್ ಹ್ಯಾವ್ ಬಿನ್ ಬೆಟರ್ ಅಂತ ಅನಿಸ್ತು. ಇನ್ನು ಯುಸಾಗಿ ಯಾಕೆ ಮತ್ತೆ ಹೋದ್ಲು, ಅಲ್ಲಿಂದ ಏನೇನಾಯಿತು, ದ ಎಂಡಿಂಗ್, ಇಲ್ಲಿನ ಎಲಿಮೆಂಟ್ಸ್, ಅದಕ್ಕೆ ರೀಸನ್ಸ್, ಇವೆಲ್ಲ ಸ್ವಲ್ಪ ಅನ್ಕನ್ವಿನ್ಸಿಂಗ್ ಆಗಿದ್ವು. ಅಂದರೆ ತುಂಬ ಚೆನ್ನಾಗಿ ಬರಿಬೋದಿತ್ತು ಅವುಗಳನ್ನು ಈ ಎರಡೇ ಕ್ಯಾರೆಕ್ಟರ್ಗಳಿಂದ. ಆ ಪ್ರೊಫೆಸರ್ನ ತಂದು ಅದೇನೇನೋ ರೀಸನ್ ಕೊಟ್ಟಿದ್ದಾರೆ. ಐ ಡಿಂಟ್ ಲೈಕ್ ಇಟ್. ಸೊ ಇದು ಮೊದಲೇ ಪ್ಲ್ಯಾನ್ ಆಗಿರಲಿಲ್ಲ. ಈ 2 ಸೀಸನ್ ಸಕ್ಸಸ್ ಆದವು ಅಂತಾನೆ ಮಾಡಿದ್ದು. ದಟ್ಸ್ ಫೈನ್, ತೊಂದರೆ ಇಲ್ಲ. ಬಟ್ ಆ 3ನೇ ಸೀಸನ್ ಮಾಡೋದಕ್ಕೆ ಇನ್ನೂ ಒಳ್ಳೆ ಕಾರಣಗಳನ್ನು ಹುಡುಕ್ಬೇಕಿತ್ತು ಅಂತ ಅನಿಸ್ತು. ಸೊ ಆ ಭಾಗದಲ್ಲಿ ಮಾತ್ರ ತುಂಬ ಕ್ಯಾಶುವಲ್ ರೈಟಿಂಗ್ ಇತ್ತು ಅಂತ ಅನಿಸ್ತು. ಎಲ್ಲ ಅಲ್ಲೇ ಇತ್ತು ಆ್ಯಕ್ಚುಲಿ, ನೀಟಾಗಿ ಬರೆದಿದ್ರೆ ಆಗಿರೋದು. ಇನ್ನು ಅಣ್ತಮ್ಮಂದ್ರು ನೆಟ್ಫ್ಲಿಕ್ಸ್ ಕಡೆಗೆ ಬರೋದಾದರೆ, ಅವರಂತೂ ಈ ಎಕ್ಸ್ಟೆಂಡ್ ಮಾಡುವಂಥ ಮೈಂಡ್ಸೆಟ್ಟಲ್ಲೇ ಇರೋದು. ಆ್ಯಂಡ್ ಇಟ್ಸ್ ಫೇರ್. ಅದನ್ನು ನಾನು ಕ್ವಶನ್ ಮಾಡೋಕ್ಕೆ ಹೋಗೋದಿಲ್ಲ. ಡೆಫಿನೆಟ್ಲಿ ನಾನು ಕೂಡ ಸಪೋರ್ಟ್ ಮಾಡ್ತೀನಿ. ಏನೇನು ಪಾಸಿಬಿಲಿಟೀಸ್ ಇದೆ, ಏನೆಲ್ಲ ಆಪರ್ಚುನಿಟಿಗಳನ್ನು ತಗೊಳ್ಬೋದು, ಅದನ್ನೆಲ್ಲ ತಗೊಳ್ಬೇಕು ಅಂತ. ಬಟ್ ಅಲ್ಲೇನೆ ಅಷ್ಟೇ ಒಳ್ಳೆಯ ಕಾಂಟೆಂಟ್ನ, ಹೊಸ ಕಾಂಟೆಂಟ್ನ ಕೊಡಬೇಕು ಅಂತ ಐ ಬಿಲೀವ್ ಇನ್ ಇಟ್. ಸೊ ಈಗ ಸ್ಕ್ವಿಡ್ ಗೇಮ್ ತರಹನೇ ಈ ಅಲೀಸ್ ಇನ್ ಬಾರ್ಡರ್ಲ್ಯಾಂಡ್ ಅನ್ನೋದನ್ನು ಕೂಡ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಫಸ್ಟ್ ಇದು USA ಹೋಗ್ತಾ ಇದೆ. ಅದರ ಹಿಂಟ್ ಕೂಡ ಕೊಟ್ಟಿದ್ರು ಕೊನೆಯಲ್ಲಿ. ಸೊ ಅಲೀಸ್ ಇನ್ ಬಾರ್ಡರ್ಲ್ಯಾಂಡಲ್ಲಿ ಇದ್ದಂಥ ಕ್ಯಾರೆಕ್ಟರ್ಸ್ ವಾಪಸ್ ಬರೋದಿಲ್ಲ, ಬಟ್ ಇದು ಸೆಟ್ಟಿಂಗ್ ಬೇರೆ ಆಗುತ್ತೆ, ಇದು ಬೇರೆ ಕಡೆಗೆ ಹೋಗುತ್ತೆ. ಅಲ್ಲಿಂದ ಮತ್ತೊಂದು ಸೀಸನ್ ನಿಮಗೆ ಸಿಗ್ಬೋದು ನೋಡೋದಕ್ಕೆ. ಸೊ ಸಿಂಪಲಾಗಿ ಹೇಳೋದಾದರೆ ಇಟ್ಸ್ ಗುಡ್ ವಾಚ್ ಅಂತ ಹೇಳ್ತೀನಿ. ಕೊನೆಯಲ್ಲಿ ಏನೇನೋ ಆಗುತ್ತೆ. ಸೀರೀಸ್ ಓವರಾಲ್ ಆಗಿ ಅಷ್ಟೇನು ಸ್ಯಾಟಿಸ್ಫೈಯಿಂಗ್ ಆಗಿ ಇರಲಿಲ್ಲ ನಿಜ ಹೇಳಬೇಕಂದ್ರೆ. ಅಲ್ಲಿ ಹೇಳಿದ ಪಾಯಿಂಟ್ಸ್ ಇಷ್ಟ ಆಯಿತು, ಬಟ್ ನಾಟ್ ದ ಹೋಲ್ ರೈಟಿಂಗ್. ಬಿಟ್ಟರೆ ಇಟ್ಸ್ ಗುಡ್, ನೋಡ್ಬೋದು. ಒಂದು ಪಾಪ್ಕಾರ್ನ್ ಎಂಟರ್ಟೈನರ್ ಥರ 75% ನಿಮ್ಮನ್ನು ಹಿಡಿದಿಟ್ಕೊಳ್ಳುತ್ತೆ ಸೀರೀಸ್ ಅಂತ ಹೇಳ್ತೀನಿ. ಅಕಸ್ಮಾತ್ ನೀವು ಇನ್ನೂ ಫಸ್ಟ್ 2 ಸೀಸನ್ನ ನೋಡಿಲ್ಲ ಅಂದರೆ ಡೆಫಿನೆಟ್ಲಿ ಯು ಆರ್ ಮಿಸ್ಸಿಂಗ್ ಸಮ್ ಗ್ರೇಟ್ ಸ್ಟಫ್ ಅಂತ ಹೇಳ್ಬೋದು. ಗೋ ವಾಚ್ ದೆಮ್, ದೇ ಆರ್ ಸೂಪರ್. ನಾನು ಐ ಥಿಂಕ್ 6 ತಿಂಗಳ ಹಿಂದೆ ಏನೋ ಮತ್ತೆ ರೀವಿಸಿಟ್ ಮಾಡಿದೆ ಬರೀ ಗೇಮ್ಸ್ಗೆ ಅಂತ. ಆ್ಯಂಡ್ ಆ ರೀವಾಚ್ ವ್ಯಾಲ್ಯೂ ಕೂಡ ಸಕಲಾಗಿತ್ತು. ನೋಡಿ ನೆಟ್ಫ್ಲಿಕ್ಸ್ನಲ್ಲಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸೀರೀಸ್ನ ಬಗ್ಗೆ. ಇನ್ನು ನೀವು ಆಲ್ರೆಡಿ ಇದನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.